ಸೋಮವಾರಪೇಟೆ ತಾಲೂಕಿನ ತೋಳೂರು ಶೆಟ್ಟಳ್ಳಿ ಗ್ರಾಮದ ಸರ್ವೆ ನಂಬರ್ 1/10ರ ಊರುಡುವೆ ಜಾಗವು ಮೊದಲು ಪೂರ್ವ ರಕ್ಷಿತಾರಣ್ಯ ಜಾಗವಾಗಿದ್ದು, ಈ ಸರ್ವೆ ನಂಬರಿನಲ್ಲಿ ಸುಮಾರು 18.40 ಎಕರೆಯಷ್ಟು ಜಾಗವನ್ನು ವಸುಪ್ರದಾ ಪ್ಲಾಂಟೇಶನ್ ಲಿಮಿಟೆಡ್ ಅಂದರೆ ಕಲ್ಕತ್ತಾ ಮೂಲದ ಕೋಡಿ ಎಸ್ಟೇಟ್ ಆಕ್ರಮಿಸಿಕೊಂಡಿತ್ತು. ಇದರಂತೆಯೇ 2024-25ನೇ ವರ್ಷದಲ್ಲಿ ಅರಣ್ಯ ಇಲಾಖೆ ಸಿ ಮತ್ತು ಡಿ ವರ್ಗದ ಜಮೀನನ್ನು ಸರ್ವೆ ಕಾರ್ಯ ನಡೆಸುವ ಸಂದರ್ಭದಲ್ಲಿ ತೋಳೂರು ಶೆಟ್ಟಳ್ಳಿ ಗ್ರಾಮದ ಸರ್ವೆ ನಂಬರ್ 1/10ರ ಜಾಗವು ಪೂರ್ವ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟ ಜಾಗವೆಂದು ಪರಿಗಣಿಸಿ ಅಧಿಕೃತವಾಗಿ ಇಲಾಖೆಯ ಸ್ವಾಧೀನಕ್ಕೆ ಪಡೆದಿತ್ತು. ಇದರಂತೆಯೇ ಸ್ವಾಧೀನಕ್ಕೆ ಪಡೆದ ಜಮೀನಿಗೆ ಸುತ್ತಲೂ ಕಂದಕ ನಿರ್ಮಿಸಿ ಇತ್ತ ಯಾರು ಸುಳಿಯದಂತೆ ನಿರ್ಬಂಧ ಹೇರಿತ್ತು. ಆದರೆ ಆ ಜಾಗದಲ್ಲಿ ಹಲವು ವರ್ಷಗಳಿಂದ ಕಾಫಿ ಬೆಳೆ ಬೆಳೆದಿದ್ದ ಕಾರಣದಿಂದ ಇಲಾಖೆಯು ಮಾನವೀಯತೆ ದೃಷ್ಟಿಯಿಂದ 1 ವರ್ಷ ಫಸಲು ಕೊಯ್ಯಲು ಅನುಮತಿ ನೀಡಿತ್ತು. ಆದರೆ ಮುಂದುವರಿದಂತೆ ಈ ವರ್ಷವೂ ಅರಣ್ಯ ಇಲಾಖೆಯ ಗಮನಕ್ಕೆ ತಾರದೆ ಅರಣ್ಯ ಇಲಾಖೆ ವಶಪಡಿಸಿಕೊಂಡಿದ್ದ ಸುಮಾರು 18.5 ಎಕರೆ ಜಾಗದಲ್ಲಿ ಕಾಫಿಯನ್ನು ಕದ್ದು ಕೊಯ್ದಿರುವುದು ಬೆಳಕಿಗೆ ಬಂದಿದೆ. ಆ ವಲಯಕ್ಕೆ ಸಂಬಂಧಪಟ್ಟ ಅರಣ್ಯಾಧಿಕಾರಿ ಇದನ್ನು ಕಂಡು ಕೇಳಲು ಹೋದಾಗ ಆ ಎಸ್ಟೇಟ್ನ ಮ್ಯಾನೇಜರ್ ಅರುಣ್ ಬಾವೆ ಎಂಬವನು ಅಸ್ಸಾಮಿನವರನ್ನು ಜೊತೆಗೆ ಸೇರಿಸಿಕೊಂಡು ಅಧಿಕಾರಿಯ ಮೇಲೆ ದರ್ಪ ತೋರಿದ್ದಾನೆ ಎಂದು ತಿಳಿದು ಬಂದಿದೆ. ಇನ್ನು ಕುಯ್ದಿರುವ ಕಾಫಿಯನ್ನು ಇಲಾಖೆಯ ಕಚೇರಿಗೆ ಸಾಗಿಸುವಂತೆ ಅಧಿಕಾರಿ ತಿಳಿಸಿದರೆ ಅದು ಸಾಧ್ಯವಿಲ್ಲ, ಏನು ಮಾಡುತ್ತೀಯೋ ಮಾಡು, ನನಗೆ ನಿಮ್ಮ ACF ಕುಯ್ದುಕೊಳ್ಳಲು ತಿಳಿಸಿದ್ದಾರೆ, ಅವರನ್ನೇ ಕೇಳು ಎಂದಿದ್ದಾನೆ. ಇನ್ನು ಸ್ಥಳದಲ್ಲಿದ್ದ ಅಧಿಕಾರಿ ACF ಗೋಪಾಲ್ ಅವರಿಗೆ ಕರೆ ಮಾಡಿ ಕೇಳಿದಾಗ ಅವರು ನಾನು ಅವರಿಗೆ ಅಲ್ಲಿ ಕಾಫಿಯ ಗಿಡ ಇರುವವರೆಗೂ ಫಸಲು ಕುಯ್ಯಲು ಅನುಮತಿ ನೀಡಿದ್ದೇನೆ, ನೀವು ಅಲ್ಲಿಂದ ಬನ್ನಿ ಎಂದು ಅಲ್ಲಿದ್ದ ಅಧಿಕಾರಿ ಹಾಗೂ ಸಿಬ್ಬಂದಿಗಳಿಗೆ ತಾಕೀತು ಮಾಡಿದ್ದಾರೆ. ನಮಸ್ಕಾರ, ನಾನು ಹೂವಯ್ಯ GM ಅಂತ ಹೇಳಿ ಕೊಡಗು ಜಿಲ್ಲಾ ರೈತ ಸಂಘ ಮತ್ತು ಹಸಿರು ಸೇನೆಯ ಉಪಾಧ್ಯಕ್ಷ. ನಾನು ಈ ಅರಣ್ಯ ಇಲಾಖೆಯಿಂದ ಆಗ್ತಿರ್ತಕ್ಕಂಥ ಈ ಅಪರತಪರಗಳ ಬಗ್ಗೆ ಮಾತಾಡಬೇಕಾಗಿದೆ. ಇವರು ತಗೊಳ್ತಕ್ಕಂಥ ಈ ದ್ವಿಮುಖ ಧೋರಣೆಗಳಿಂದಾಗಿ ಇವತ್ತು ಶ್ರೀಸಾಮಾನ್ಯರಿಗೆ ಒಂದು ಕಾನೂನು, ಶ್ರೀಮಂತರಿಗೆ ಒಂದು ಕಾನೂನು, ಇದರಿಂದಾಗಿ ಜನ ಒಂದು ರೀತಿಯಲ್ಲಿ ಪ್ಯಾನಿಕ್ ಆಗಿದ್ದಾರೆ, ಭಯಭೀತರಾಗಿದ್ದಾರೆ. ಇವತ್ತು ನಾವು ಮುಕ್ಕೋಡ್ಲಿನಲ್ಲಿ ಅರಣ್ಯ ಇಲಾಖೆಯವರು ತಮ್ಮದಲ್ಲದ ಜಾಗವನ್ನು ಅರಣ್ಯ ಇಲಾಖೆದು ಅಂತ ಹೇಳಿ ಸಂಪೂರ್ಣವಾದ ಗಿಡವನ್ನು ನಾಶ ಮಾಡಿ ಆ ವಯೋವೃದ್ಧರನ್ನು ನೋಯಿಸಿದಂಥ ನೀತಿ ಇವತ್ತು ಅರಣ್ಯ ಇಲಾಖೆಗೆ ಒಂದು ಶೇಮ್ ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಆದರೆ ಇವರು ಅದನ್ನೇ ಬೇರೆ ಕಡೆ ತೆಗೆದುಕೊಂಡಾಗ ಈಗ ಮೊನ್ನೆ ನಮ್ಮ ಚಿಕ್ಕತೋಳೂರು ಭಾಗದಲ್ಲಿ ಆಗಿದಂಥ ವಸುಪ್ರದಾ ಎಸ್ಟೇಟ್ನಲ್ಲಿ ಸುಮಾರು 18 ಎಕರೆಗಳಷ್ಟನ್ನು ವಶಪಡ್ಕೊಂಡಂಥ ಅರಣ್ಯ ಇಲಾಖೆ ಅಲ್ಲಿ ಅವರಿಗೆ ಕಾಫಿ ಕುಯ್ಯಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ಆದರೆ ಇಲ್ಲಿ ಬಂದು ಶ್ರೀಸಾಮಾನ್ಯರು 2 ಎಕರೆ ಮಾಡಿಕೊಂಡಿರ್ತಕ್ಕಂಥ ತೋಟವನ್ನು ಕಡಿದು ಗಿಡವನ್ನು ನಾಶ ಮಾಡ್ತಾರೆ. ನನ್ನ ಉದ್ದೇಶ ಇಷ್ಟೇ, ಅರಣ್ಯ ಇಲಾಖೆ ರೈತರು ಬೆಳೆದಿರ್ತಕ್ಕಂಥ ಯಾವುದೇ ಬೆಳೆಯನ್ನು ಈ ನಡತೆಯಿಂದ ಉಳ್ಳವರಿಗೆ ಒಂದು ನ್ಯಾಯ, ಸಾಮಾನ್ಯರಿಗೆ ಒಂದು ನ್ಯಾಯವಾಗಿ ಇಲಾಖೆ ಅಧಿಕಾರಿಗಳು ನಡೆದುಕೊಳ್ಳುವುದು ಸಾಕಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಅಲ್ಲದೆ ಕಲ್ಕತ್ತಾ ಮೂಲದ ಈ ಕೋಡಿ ಎಸ್ಟೇಟ್ ಸುಮಾರು 1200 ಎಕರೆ ವಿಸ್ತೀರ್ಣ ಹೊಂದಿದ್ದು, ಇದರಲ್ಲಿ ಸುಮಾರು 300 ಎಕರೆಯಷ್ಟು ಅರಣ್ಯ ಇಲಾಖೆ ಆಸ್ತಿಯನ್ನು ಕಬಳಿಸಿಕೊಂಡಿರುವುದು ಕಂಡುಬಂದಿದೆ. ಇದಕ್ಕೆ ಸಂಬಂಧಿಸಿದಂತೆ ಅರಣ್ಯ ಇಲಾಖೆಯ ಅಧಿಕಾರಿಗಳು 300 ಎಕರೆ ಜಾಗವನ್ನು ಸರ್ವೆ ಕಾರ್ಯ ಮಾಡಿ ಮೇಲಾಧಿಕಾರಿಗಳಿಗೆ ವರದಿ ಸಲ್ಲಿಸಿದ್ದಾರೆ. ಆದರೆ ಮೇಲಧಿಕಾರಿಗಳು ಉಳ್ಳವರ ಆಮಿಷಕ್ಕೆ ಮಣಿದು ಉತ್ತರನ ಪೌರುಷ ಓಲೆಯ ಮುಂದೆ ಎಂಬಂತೆ ಸಣ್ಣ ಪುಟ್ಟ ಬಡ ರೈತರ ಮೇಲೆ ಇವರ ಪೌರುಷ ಅಧಿಕಾರದ ದರ್ಪ ತೋರುತ್ತಿರುವುದು ಮಹಾ ಖಂಡನೀಯವಾಗಿದೆ. ಕೂರ್ಗ್ TV6 ಸ್ಪೆಷಲ್ ರಿಪೋರ್ಟ್, ದುಷ್ಯಂತ್ ಕುಮಾರ್, ಸೋಮವಾರಪೇಟೆ.